ನಮಸ್ಕಾರ ಎಲ್ಲರಿಗೂ. ಒಂದ್ಸಲ ಈ ವಿಧಾನದೊಳಗೆ ಈ ಎಳ್ಳಿನ ಉಂಡೆ ಮಾಡ್ಕೊಂಡು ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ಮತ್ತು ಮಾಡೋದನ್ನು ಅಷ್ಟೇ ಈಸಿ ಆಗೈತ್ರಿ. ಎಕ್ದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಎಳ್ಳಿನ ಉಂಡೆ ರೆಡಿ ಆಗ್ತಾವೆ. ಪಾಕ ಮಾಡೋ ಅವಶ್ಯಕತೆನೆಲ್ಲ ರೀ, ಅಷ್ಟು ಈಸಿಯಾಗಿ ಈ ಎಳ್ಳು ಉಂಡೆ ಮಾಡ್ಬೋದು. ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲಿ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಂಡ್ರಿ. ನೀವು ಬೇಕಿದ್ರೆ ಅರ್ಧ ಕರಿ ಎಳ್ಳು ಮತ್ತು ಅರ್ಧ ಬಿಳಿ ಎಳ್ಳು ತೊಗೋಬೋದ್ರಿ. ಈಗ ಇದನ್ನೇನೈತಲ್ರಿ ಎಲ್ಲನೂ ಸ್ವಚ್ಛ ಮಾಡಿಬಿಟ್ಟು ಹುರ್ಕೊಳ್ಬೇಕಾಗ್ತತಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೇ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಬಿಟ್ಟು ಎಳ್ಳು ಪೂರ್ತಿಯಾಗಿ ಚಟ್ಪಟ ಅನ್ನೋರಿಗೆ ಹುರ್ಕೊಳ್ಬೇಕಾಗ್ತತಿ. ಸ್ವಲ್ಪನೂ ಹೊತ್ತಬಾರ್ದ್ರಿ, ಹುಷಾರಾಗಿ ಹುರ್ಕೊಳ್ಬೇಕು. ಮತ್ತು ತೀರಾ ಜಾಸ್ತಿನೂ ಎಳ್ಳು ಹುರಿದ್ರೆ ಎಳ್ಳು ಪೂರಾ ಕಹಿ ಅನ್ನಿಸ್ತೈತ್ರಿ, ಅಂದ್ರೆ ಒಗ್ರು ಬರ್ತೈತಿ. ನೋಡ್ಕೊಂಡ್ಬಿಟ್ಟು ಚಲೋ ತಂಗ ಇದನ್ನು ಎಲ್ಲನೂ ಹುರ್ಕೊಳ್ಬೇಕು ರೀ. ಈಗ ನೋಡಿರಿ ಎಳ್ಳೆಲ್ಲ ಚಟ್ಪಟ ಅನ್ನೋಕೆ ಸ್ಟಾರ್ಟ್ ಆಗ್ಯಾವ. ಈ ರೀತಿಯಾಗಿ ಎಳ್ಳನ್ನ ಹುರ್ಕೊಳ್ಬೇಕಾಗ್ತತಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಬೇಕಾಗ್ತೈತಿ. ಇಲ್ಲೇ ನಾನು ಜವಾರಿ ಎಳ್ಳನ್ನ ತೊಗೊಂಡನಿ. ಪೂರ್ತಿಯಾಗಿ ನೋಡಿರಿ ಈಗ ಎಳ್ಳೆಲ್ಲನೂ ಹುರಿದಾವ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ ಒಳಗೆ ತೆಕ್ಕೊಂಡು ಪೂರ್ತಿಯಾಗಿ ಇದನ್ನು ತಣ್ಣಗಾಕ ಬಿಡಬೇಕಾಗ್ತೈತೆ ರೀ. ಉಂಡೆ ಮಾಡೋದೇನ್ರಿ ಅರ್ಜೆಂಟ್ ಇತ್ತಂದ್ರೆ ಫ್ಯಾನ್ ಕೆಳಗಿಟ್ಟು ತಣ್ಣಗೆ ಮಾಡ್ಕೋಬೋದು ರೀ. ಅರ್ಜೆಂಟ್ ಇಲ್ಲ ಅಂದ್ರೆ ಆರಾಮ್ಸೆ ಇದನ್ನ ಹಂಗೆ ಗಾಳಿಗೆ ತಣ್ಣಗಾಕಕ್ಕೆ ಬಿಡಬೇಕಾಗ್ತೈತಿ. ಈಗ ನೋಡಿರಿ ಇದು ಪೂರ್ತಿಯಾಗಿ ಎಲ್ಲನೂ ತಣ್ಣಗಾಗೈತಿ. ಈಗ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೇನೆ ರೀ. ಮಿಕ್ಸಿ ಜಾರು ಅಷ್ಟೇ ರೀ, ಪೂರ್ತಿ ಎಲ್ಲ ಡ್ರೈ ಇರಬೇಕು. ಈಗ ನೋಡಿರಿ ಇದ್ರೊಳಗಿಂದ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನ ಉಳಿಸ್ಕೊಂಡೀನಿ. ಇದನ್ನು ಆಮೇಲೆ ಹೇಳ್ತೇನೆ ರೀ ಅದಕ್ಕಂಥೇಳಿ. ಈಗ ಇದು ಎಳ್ಳನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತೈತಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಶೇಂಗಾ ಹಾಕ್ಕೊಳತ್ತೇನೆ ರೀ. ಶೇಂಗಾ ಹಾಕೋದ್ರಿಂದ ಎಳ್ಳಿನ ಉಂಡೆ ಇನ್ನೂ ತಿನ್ನೋಕೆ ಮಸ್ತ್ ಅನ್ನಿಸ್ತೈತಿ. ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಬರಬೇಕಾಗ್ತೈತಿ. ನೋಡಿರಿ ನಾನು ಪೂರ್ತಿಯಾಗಿ ಸಣ್ಣ ಮಾಡಿಲ್ಲ, ಈ ರೀತಿಯಾಗಿ ಲೈಟಾಗಿ ತರಿಯಾಗಿ ರುಬ್ಕೊಂಡನಿ. ಈಗ ಇದನ್ನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗ್ತದೆ ರೀ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಇದನ್ನು ಪಲ್ಸ್ ಮೋಡ್ ಒಳಗೆ ರುಬ್ಕೊಳ್ರಿ. ಈಗ ನೋಡಿರಿ ಇದ್ರೊಳಗೆ ಅರ್ಧ ತರಿಯಾಗಿ ಮಾಡಿಟ್ಟಿರೋಂಥ ಎಳ್ಳು ಪುಡಿನ ಹಾಕ್ಕೊಂಡನಿ. ಇನ್ನು ಅರ್ಧ ಇದು ಮಿಕ್ಸಿ ಜಾರ್ ಒಳಗೆ ಇಟ್ಕೊಂಡನ್ರಿ. ಇದಕ್ಕೆ ಬೆಲ್ಲ ಹಾಕಿ ಒಂದು ಸಲ ನಾವು ರುಬ್ಬೇಕಾಗ್ತೈತೆ ರೀ. ನಾನಿಲ್ಲೇ ಪಾಕ ಮಾಡಲ್ದನ ಈಸಿಯಾಗಿ ಯಾವ ರೀತಿ ಎಳ್ಳು ಉಂಡೆ ಮಾಡ್ತಾರೆ ಅಂತೇಳಿ ತೋರಿಸಾತೇನೆ ರೀ. ಈಗ ನೋಡಿರಿ ಇದನ್ನು ಅಷ್ಟು ನಾವು ಪಲ್ಸ್ ಮೋಡ್ ಒಳಗೆ ರುಬ್ಕೊಂಡು ಬಂದೀನಿ. ಡೈರೆಕ್ಟ್ ಹಂಗೆ ಮಿಕ್ಸಿ ಸ್ಟಾರ್ಟ್ ಮಾಡಿದ್ರೆ ಬೆಲ್ಲ ಎಲ್ಲ ಬಿಸಿಗೆ ಕರಗ್ತೈತೆ ರೀ. ಪಲ್ಸ್ ಮೋಡ್ ಒಳಗೆ ರುಬ್ಬಿದ್ರೆ ಮಸ್ತಾಗಿ ಪೌಡ್ರ್ ಆಗ್ತೈತಿ. ಈಗ ನೋಡಿರಿ ಇದನ್ನು ರುಬ್ಬಿರೋ ಅಂಥದ್ದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ರೀತಿಯಾಗಿ ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗೇನೈತಲ್ರಿ ಆಗಲಿಕ್ಕೆ ನಾನು ಎಳ್ಳು ತೆಗೆದಿಟ್ಟಿದ್ದೆಲ್ರಿ, ಅದನ್ನು ಸೇರಿಸ್ಕೊಳತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಇದ್ರ ಜೊತೆಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಿರೋಂಥ ಶೇಂಗಾನು ಹಾಕ್ಕೊಂಡ್ರಿ. ಈಗ ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಇದ್ರೊಳಗೆ ಸ್ವಲ್ಪ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಹತ್ತೈತೆ ರೀ. ಇದ್ರೊಳಗೆ ಬೇರೆ ಯಾವುದು ಡ್ರೈ ಫ್ರೂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿರಿ. ಈಗ ನೋಡಿರಿ ಇದು ಶೇಂಗಾ ಮತ್ತು ಎಳ್ಳಿನೊಳಗೆ ಸಾಕಷ್ಟು ಎಣ್ಣೆ ಅಂಶ ಇರ್ತೈತಿ. ಆರಾಮ್ಸೆ ಉಂಡೆ ಕಟ್ಕೊಳ್ಬೋದು ರೀ. ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂಥೇಳಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳತ್ತೇನೆ. ಡೈರೆಕ್ಟ್ ಬಿಸಿ ಮಾಡಿ ಹಂಗೆ ಹಾಕಬೇಡ್ರಿ, ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಬೇಕಾಗ್ತೈತಿ. ಈಗ ನೋಡಿರಿ ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ರಿ ಆ ಸೈಜ್ ಒಳಗೆ ಉಂಡೆ ಮಾಡ್ಕೊಂಡ್ರೆ ಎಳ್ಳು ಉಂಡೆ ರೆಡಿ ಆಗ್ತಾವೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ಅಂತ ಹೇಳ್ತೀನಿ. ನೋಡಿರಿ ಈಗ ನಿಮ್ಗೆ ಯಾವ ಸೈಜ್ ಒಳಗೆ ಉಂಡೆ ಬೇಕಲ್ಲ ಆ ಸೈಜ್ ಒಳಗೆ ಉಂಡಿನ ಮಾಡಿಕೊಡ್ರಿ. ಮತ್ತು ಈ ಸಲ ಪಂಚಮಿಗೆ ತಪ್ಪದ ಈ ಎಳ್ಳು ಉಂಡೆ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಹಂಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದು ಪೂರ್ತಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು 8 ಬಾಕ್ಸ್ ಒಳಗೆ ಹಾಕ್ಕೊಂಡು ಆರಾಮ್ಸೆ ಒಂದು 10ರಿಂದ 12 ದಿವಸ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತೇನೆ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಎಳ್ಳು ಉಂಡೆ ರೆಡಿ ಆಗ್ತಾವೆ ರೀ. ಖಂಡಿತ ನೀವು ಸಹಿತ ಈ ಸಲ ಪಂಚಮಿಗೆ ಈ ಎಳ್ಳು ಉಂಡೆನ ತಪ್ಪದೆ ಮಾಡ್ಕೊಳ್ತೀರ ಅಂತ ತಿಳ್ಕೊತೀನಿ. ಸಣ್ಣವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ಲರಿಗೂ ಅಂದರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾವೆ ರೀ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.